ಅದು ಎಸ್ಪಿ ಕಚೇರಿ. ಆ ಕಚೇರಿಯನ್ನು ಗುರಿಯಾಗಿಟ್ಟುಕೊಂಡು ಭಯೋತ್ಪಾದಕರು ದಾಳಿ ಮಾಡಿದ್ದರು. ಕೂಡಲೇ ಕಾರ್ಯಪ್ರವೃತ್ತರಾದ ಗರುಡ ಫೋರ್ಸ್ ಭಯೋತ್ಪಾದಕರನ್ನು ಒಡೆದುರುಳಿಸಿದ್ದು ಆಗಬಹುದಾದ ದೊಡ್ಡ ಅನಾಹುತ ತಪ್ಪಿಸಿದ್ದಾರೆ. ಹಾಗಿದ್ದರೆ ಭಯೋತ್ಪಾದಕರ ದಾಳಿ ನಡೆದಿದ್ದಾದರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಎಸ್ಪಿ ಕಚೇರಿ ಮೇಲೆ ಭಯೋತ್ಪಾದಕರ ದಾಳಿ. ಭಯೋತ್ಪಾದಕರನ್ನು ಒಡೆದುರುಳಿಸಿದ ಗರುಡ ಪಡೆ. ಎಸ್ಪಿ ಕಚೇರಿಯಲ್ಲಿ ನಡೆಯಿತು ಟೆರರಿಸ್ಟ್ ಅಟ್ಯಾಕ್ ಮಾಕ್ ಡ್ರಿಲ್. ಮಾಕ್ ಡ್ರಿಲ್ ನೋಡಿ ಪುಳಕಿತರಾದ ಸಾರ್ವಜನಿಕರು. ದಾವಣಗೆರೆಯ ಪ್ರತಿಷ್ಠಿತ ಜೆಎಚ್ ಪಟೇಲ್ ಅಕಾಡೆಮಿ, ಬಿಐಟಿ ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್, ದಾವಣಗೆರೆ. ಅಡ್ಮಿಷನ್ ಓಪನ್ ನೌ. ಸದಾ ಸಾರ್ವಜನಿಕರು ಮತ್ತು ಪೊಲೀಸರಿಂದ ಗಿಜಿಗುಡುತ್ತಿದ್ದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಗೆ ನುಗ್ಗಿದ್ದ ಭಯೋತ್ಪಾದಕರು ಸಿಬ್ಬಂದಿಗಳನ್ನು ಒತ್ತೆಯಾಳಾಗಿ ಇಟ್ಟುಕೊಂಡಿದ್ದರು. ವಿಷಯ ತಿಳಿಯುತ್ತಿದ್ದಂತೆ ಕಾರ್ಯಪ್ರವೃತ್ತರಾದ ಗರುಡ ಪಡೆ ಕಮಾಂಡೋಗಳು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳೊಂದಿಗೆ ಕಚೇರಿಯನ್ನು ಸುತ್ತುವರೆದರಲ್ಲದೆ ಉಗ್ರರನ್ನು ಸದೆಬಡಿಯುವಲ್ಲಿ ಯಶಸ್ವಿಯಾದರು. ಅರೆ, ಎಸ್ಪಿ ಕಚೇರಿ ಮೇಲೆ ಭಯೋತ್ಪಾದಕರು ದಾಳಿ ಮಾಡಿದ್ರಾ ಎಂದು ಗಾಬರಿಯಾಗಬೇಡಿ. ಇದು ಅಸಲಿ ಘಟನೆಯಲ್ಲ. ಇಂಡಕ್ಷನ್ ಡ್ರೈವ್ ಮಾಕ್ ಡ್ರಿಲ್ನ ಪ್ರಾತ್ಯಕ್ಷಿಕೆಯ ಟ್ರಯಲ್ ಅಷ್ಟೇ. ಬೆಂಗಳೂರಿನ ಸಿಸಿಟಿವಿ ವಿಭಾಗದ ಸಹಯೋಗದೊಂದಿಗೆ ನಡೆದ ಈ ಅಣುಕು ಪ್ರದರ್ಶನದಲ್ಲಿ ಉಗ್ರಗಾಮಿಗಳ ದಾಳಿಯ ಸಂದರ್ಭದಲ್ಲಿ ರಕ್ಷಣಾ ಪಡೆಗಳು ಹೇಗೆ ಕಾರ್ಯಾಚರಣೆ ನಡೆಸುತ್ತವೆ ಎಂಬುದನ್ನು ಕಣ್ಣಿಗೆ ಕಟ್ಟುವಂತೆ ತೋರಿಸಲಾಯಿತು. ಉಗ್ರರು ಕೊಠಡಿಯಲ್ಲಿ ಅಡಗಿಕೊಂಡಾಗ ಅವರನ್ನು ಸೆರೆ ಹಿಡಿಯುವ ತಂತ್ರಗಾರಿಕೆ, ಬಾಂಬ್ ಸ್ಫೋಟದಂತಹ ತುರ್ತು ಪರಿಸ್ಥಿತಿಯನ್ನು ನಿಭಾಯಿಸುವ ಕೋಡ್ ವರ್ಡ್ಗಳ ಬಳಕೆಯ ಬಗ್ಗೆ ಸಿಬ್ಬಂದಿಗೆ ಮಾಹಿತಿ ನೀಡಲಾಯಿತು. ನಿನ್ನೆ ದಿನ ದಾವಣಗೆರೆ ಜಿಲ್ಲಾ ಪೊಲೀಸ್ ಹಾಗೂ ಆಂತರಿಕ ಭದ್ರತಾ ವಿಭಾಗದ ಸಿಸಿಟಿ ವಿಭಾಗದಿಂದ ದಾವಣಗೆರೆ ಜಿಲ್ಲೆಯಲ್ಲಿ ಸಿಸಿಟಿ ಇಂಡಕ್ಷನ್ ಕೋರ್ಸ್ ಹಾಗೂ ಮಾಕ್ ಡ್ರಿಲ್ಲನ್ನು ಕೈಗೊಳ್ಳಲಾಗಿತ್ತು. ಈ ಒಂದು ಮಾಕ್ ಡ್ರಿಲ್ಲಲ್ಲಿ ಸುಮಾರು 40 ಜನ ಗರುಡ ಪಡೆ ಸಿಬ್ಬಂದಿಗಳು ಈ ಒಂದು ಆಂತರಿಕ ಭದ್ರತಾ ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಸದರಿರವರು ಯಾವುದೇ ಒಂದು ರಾಜ್ಯದ ಯಾವುದೇ ಭಾಗದಲ್ಲಿ ಭಯೋತ್ಪಾದಕ ದಾಳಿಯಾದಾಗ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕು, ಯಾವ ರೀತಿ ನಮ್ಮ ಪ್ರತಿಕ್ರಿಯೆ ಇರಬೇಕು ಅಂತ ಬಿಟ್ಟೇಳಿ ಡೆಮಾನ್ಸ್ಟ್ರೇಷನ್ ಮುಖಾಂತರ ತೋರಿಸಿಕೊಟ್ಟಿದ್ದಾರೆ. ಅದರ ಜೊತೆಗೆ ಏನು ಸಿಬ್ಬಂದಿಗಳ ನಿಯೋಜನೆಗೆ ಗರುಡ ಫೋರ್ಸ್ಗೆ ಕಾರ್ಯನಿರ್ವಹಿಸಲು ಇಚ್ಛೆ ಇರತಕ್ಕಂಥ ಸಿಬ್ಬಂದಿಗಳಿಗೆ ಒಂದು ಇಂಡಕ್ಷನ್ ಟ್ರೈನಿಂಗನ್ನು ಕೂಡ ಕಂಡಕ್ಟ್ ಮಾಡಿದ್ದಾರೆ. ತುರ್ತು ಸಂದರ್ಭಗಳಲ್ಲಿ ಪೊಲೀಸ್ ಇಲಾಖೆ ಮತ್ತು ಗರುಡ ಪಡೆಯ ಸನ್ನದ್ಧತೆಯನ್ನು ಪರೀಕ್ಷಿಸಲು ಈ ಇಂಡಕ್ಷನ್ ಡ್ರೈವ್ ಹಮ್ಮಿಕೊಳ್ಳಲಾಗಿತ್ತು. ಭಯೋತ್ಪಾದಕರ ದಾಳಿಯ ಸಂದರ್ಭದಲ್ಲಿ ಯಾವ ರೀತಿ ಪ್ರತಿಕ್ರಿಯಿಸಬೇಕು, ಆಪರೇಷನ್ ಹೇಗೆ ನಡೆಸಬೇಕು ಎಂಬುದನ್ನು ಪ್ರಾತ್ಯಕ್ಷಿಕೆ ಮೂಲಕ ತಿಳಿಸಲಾಯಿತು. ಅಷ್ಟೇ ಅಲ್ಲದೆ ಗರುಡ ಪಡೆಯ ಕಮಾಂಡೋಗಳು ಇಂತಹ ಸಂದರ್ಭದಲ್ಲಿ ಯಾವ ರೀತಿ ಕೆಲಸ ಮಾಡುತ್ತಾರೆ ಎಂಬುದನ್ನು ಸಾರ್ವಜನಿಕರಿಗೆ ಪ್ರಾತ್ಯಕ್ಷಿಕೆ ಮೂಲಕ ತಿಳಿಸಲಾಯಿತು. ಇದರ ಮುಖ್ಯ ಉದ್ದೇಶ ಅಂತಂದರೆ ಯಾವುದೇ ರೀತಿಯ ಭಯೋತ್ಪಾದಕ ದುಷ್ಕೃತ್ಯಗಳಾದಾಗ ಗರುಡ ಫೋರ್ಸ್ದವ್ರು ಹೋಗ್ಬಿಟ್ಟು ಅದನ್ನು ಯಾವ ಥರ ನ್ಯೂಟ್ರಲೈಸ್ ಮಾಡಬೇಕು ಅಂತ ಬಿಟ್ಟೇಳಿ ಸಮರ್ಪಕವಾಗಿ ನಮ್ಮ ಎಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೆ ನಮ್ಮ ಜಿಲ್ಲಾ ಪೊಲೀಸ್ ಆವರಣದಲ್ಲಿ ಈ ಒಂದು ಪ್ರಾತ್ಯಕ್ಷಿತೆಯನ್ನು ಕೈಗೊಂಡಿದ್ದು ಇದು ಸಾರ್ವಜನಿಕರಲ್ಲಿ ಕೂಡ ಭಾಳ ಪ್ರಶಂಸನೀಯ ವ್ಯಕ್ತವಾಗಿರ್ತದೆ. ಈ ಥರ ಮಾಕ್ ಡ್ರಿಲ್ಗಳು ಮುಂದಿನ ದಿನಗಳಲ್ಲಿ ಕೂಡ ಕೈಗೊಂಡು ದುಷ್ಕೃತ್ಯಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆ ಜಿಲ್ಲಾ ಪೊಲೀಸ್ ಸದಾಕಾಲವು ಸನ್ನದ್ಧರಾಗಿರ್ತಾರೆ ಅಂತ ಬಿಟ್ಟೇಳಿ ಈ ಸಂದರ್ಭದಲ್ಲಿ ಎಲ್ಲ ಸಾರ್ವಜನಿಕರಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ರೇಂಜ್ ವೈಸ್ ಮಾಡ್ತಾ ಇದ್ದಾರೆ. ರೇಂಜ್ ವೈಸ್ ಅಂದರೆ ಈಗ ನಮ್ಮ ದಾವಣಗೆರೆ ರೇಂಜ್ಗೆ ಸಂಬಂಧಪಟ್ಟಂತೆ 4 ಜಿಲ್ಲೆಗಳಿಗೆ ಬರ್ತಕ್ಕಂಥ ಏನು ಸಿಬ್ಬಂದಿಗಳಿಗೆ ಟ್ರೈನಿಂಗನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಈ CCTVರವರು ತಮ್ಮ ಈ ಥರ ಮಾಕ್ ಡ್ರಿಲ್ಗಳನ್ನು ಎಲ್ಲ ಜಿಲ್ಲೆಗಳಿಗೂ ಕೂಡ ಕೈಗೊಳ್ಳೋಕ್ಕೆ ನಿರ್ದೇಶನ ಇದೆ ಅಂತ ಬಿಟ್ಟು ಹೇಳಿದ್ದಾರೆ. ನಮ್ಮ ಒಂದು ಜಿಲ್ಲೆಯಲ್ಲಿ ನಿನ್ನೆ ದಿನ ಕೈಗೊಂಡಿದ್ದಾರೆ.
ಒಟ್ಟಿನಲ್ಲಿ ವಿಪತ್ತು ಎದುರಾದಾಗ ನಮ್ಮ ರಕ್ಷಣಾ ಪಡೆ ಸದಾ ಸನ್ನದ್ಧವಾಗಿದೆ ಎಂಬುದನ್ನು ಈ ಮಾಕ್ ಡ್ರಿಲ್ ಮೂಲಕ ತೋರಿಸಲಾಯಿತು. ಏನೇ ಆಗಲಿ, ದಾವಣಗೆರೆಯ ಎಸ್ಪಿ ಕಚೇರಿ ಆವರಣದಲ್ಲಿ ನಡೆದ ಸಿನಿಮೆಯ ಮಾದರಿಯ ಈ ಕಾರ್ಯಾಚರಣೆ ನೋಡುಗರ ಮೈ ನವಿರೇಳಿಸುವಂತೆ ಮಾಡಿದ್ದಂತೂ ಸತ್ಯ.